ಮಧ್ಯವರ್ತಿಗೆ ಅರ್ಧ ದುಡ್ಡು ಹೋಗಿ ಕೊಟ್ಟಿದ್ದಾರೆ ಇವರು. ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ಅಸಾಧ್ಯ ಅದ. ನಮ್ಗೆ ಕೂಡ ಸಹ ಡೌಟ್ ಇದೆ. ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ, ಇದು ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮಿತಿ ಮೀರಿದೆ. ಇದರಿಂದ ಮನೆಗಳಲ್ಲಿ ಮನೆ ಬಿಟ್ಟು ಹೋಗೋರು ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ನಡೀತಾ ಇದೆ. ಮನೆ ಮುಂದೆ ಈ ಫೈನಾನ್ಸ್ಗೆ ಸಂಬಂಧಪಟ್ಟಿದ್ದು, ಇದು ಖಾಸಗಿ ಸ್ವತ್ತು, ಇದು ಆ ಮನೆಯ ಮಾಲೀಕರದ್ದಲ್ಲ, ಇದನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಅಂತ ಮನೆ ಮುಂದೆ ಬರೆದು ಹೋಗ್ತಾ ಇದ್ದಾರೆ ಫೈನಾನ್ಸ್ನ ಸಿಬ್ಬಂದಿಗಳು. ಇದರಿಂದ ದೊಡ್ಡ ಕೋಲಾಹಲವೇ ಏರ್ಪಟ್ಟಿದೆ. HD ಕುಮಾರಸ್ವಾಮಿ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ತೀಕ್ಷ್ಣವಾಗಿ ಇದಕ್ಕೆ ಪ್ರತಿಕ್ರಿಯಿಸಬೇಕು, ಕೂಡಲೇ ಕ್ರಮ ತಗೋಬೇಕು, ಆತ್ಮಹತ್ಯೆಗಳಾಗ್ತಾ ಇವೆ ಮೈಕ್ರೋ ಫೈನಾನ್ಸಿಂದ ಅಂತ, ಜನ ಊರನ್ನು ಬಿಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಸತೀಶ್ ಜಾರಕಿಹೊಳಿ ಕೂಡ, ಲೋಕೋಪಯೋಗಿ ಸಚಿವರು ಇದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಕೂಡಲೇ ಕ್ರಮ ತಗೊಳ್ಳುತ್ತೆ ಇದ್ರ ಬಗ್ಗೆ. ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಜನರ ಮೇಲೆ ಹರಾಸ್ಮೆಂಟ್ ಮಾಡೋದು, ಅಂದರೆ ಅವ್ರನ್ನ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡುವಂಥದ್ದು ಯಾವುದೇ ಅವಕಾಶ ಕೊಡೋದಿಲ್ಲ ಸರ್ಕಾರ. ಇದ್ರ ಬಗ್ಗೆ ಕ್ರಮ ತಗೊಳ್ಳುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಖಡಕ್ಕಾಗಿ ಸರ್ಕಾರದಿಂದ ತುರ್ತು ಹೊಸ ನೀತಿಯನ್ನು ಕೂಡ ತರ್ತೀವಿ ಅನ್ನೋದನ್ನು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಈ ಮೈಕ್ರೋ ಫೈನಾನ್ಸ್ ಭಾರಿ ಚರ್ಚೆ ಆಗ್ತಾ ಇದೆ. ಹೆಚ್ಚು ಬಡ್ಡಿಗಾಗಿ ಪೀಡಿಸ್ತಾ ಇದ್ದಾರೆ, ಮನೆಗೆ ಬಂದು ಹಿಂಸೆ ಕೊಡ್ತಾರೆ, ಇದರಿಂದಾಗಿ ಆತ್ಮಹತ್ಯೆಗಳಾಗ್ತಾ ಇವೆ ಅನ್ನೋಂಥದ್ದು. ಇದಕ್ಕೆ ಕೂಡಲೇ ಕ್ರಮ ತಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಸಚಿವರು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥದ್ದು. ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡ್ವಿ. 1 ತಿಂಗಳಾಗಿದೆ, ಇನ್ನೊಂದು ತಿಂಗಳಲ್ಲಿ ಅದಕ್ಕೆಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ, ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿದ್ರೆ ಭಾಳ ಕಡೆ ಓಡಿದ್ದಾರೆ. ನಿನ್ನ ಮೇಲೆ ಸಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೀಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಯಾರು ಕನ್ಸರ್ ಇದ್ದಾರೋ ಸಿರೂರದಲ್ಲಿ ಆಗಿದೆ, ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಮಧ್ಯವರ್ತಿಗಳೇನಾದ್ರು ಅವರಿಂದನೇ ಕಿರುಕುಳ ಆಗ್ತಾ ಇರೋದು, ಅದಕ್ಕೊಂದು ಏನಾದ್ರು ಸರ್ ಇನ್ನೊಂದು ಅದಕ್ಕೆ ಮಧ್ಯವರ್ತಿಗಳ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಅವರು ಕೆಲವು ಸ್ಟಾಫ್ ಇನ್ವಾಲ್ವ್ ಇದ್ದಾರೆ. ಅದರ್ವೈಸ್ ಅವರು ಸಾಧ್ಯ ಮಾಡ್ಲಿಕ್ಕೆ ನಾವು ಅದನ್ನ ಮಾಡಿದ್ವಿ. ನೋಡೋಣ ಕಾನೂನಲ್ಲಿ, ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೋಡಿ ಮಾಡ್ತೀವಿ. ಸರ್ ಈಗ ವೋಟರ್ ID ಆಧಾರ್ ಕಾರ್ಡ್ ಕೊಟ್ಟರೆ ಯಾರಿಗೆ ಬೇಕಾದರೂ ಸಾಲ ಕೊಡ್ತಾರೆ ಸರ್. ಹಿಂಗಾಗಿ ಇದರಲ್ಲಿ ಫೈನಾನ್ಸ್ ಅವ್ರು ನೇರವಾಗಿ ಅವ್ರದ್ದು ಇದೆ ಡೌಟ್ಫುಲ್. ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ, ಇಷ್ಟೆಲ್ಲ ದುಡ್ಡು ತೊಗೊಂಡ್ರು ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಹೋಗಿ ಕೊಟ್ಟಿದ್ದಾರೆ ಇವರು. ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ಅಸಾಧ್ಯ ಅದ. ನಮ್ಗೆ ಕೂಡ ಸಹ ಡೌಟ್ ಇದೆ. ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ, ಇದು ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ. ಅವ್ರ ರಿಪೋರ್ಟ್ ಬಂದಾಗ ಮುಂದೆ ನೋಡ್ತೀವಿ ಏನು ಮಾಡೋದು. 1 ತಿಂಗಳು ಮಗನ ಸಹ ಶೆಡ್ನೆ ಮಲಿಸಿದ್ದಾರೆ, ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿದ್ದಾರೆ. ಅದೇನೋ ಆಗಿಲ್ಲ ಅಂತ ಹೇಳಿಕ್ಕಿಲ್ಲ, ಆದ್ರೆ ದೂರು ಕೊಡಲಿ. ಅವ್ರು ಕೊಟ್ಟರೆ ಆ ಫೈನಾನ್ಸು ಯಾರದಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ.